ಎಸ್ ಎಂ ಕೃಷ್ಣ ಅವರು ಈ ಜಿಲ್ಲೆಗೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅಂತವರ ಶಿಷ್ಯರಾಗಿ ನೀವು ಎಸ್ ಎಂ ಕೃಷ್ಣ ಅವರ ನಮ್ಮ ಗುರು, ರಾಜಕೀಯ ಗುರು ಅಂತ ಒಪ್ಕೋತೀರಾ? ಇಲ್ಲಿ ನೋಡ್ರೆ ಮಂಡ್ಯ ಜಿಲ್ಲೆಯವ್ರ ಛತ್ರಿಗಳು ಅಂತ ಹೇಳ್ತೀರಾ. ಹಂಗಾರೆ ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು ಯಾವ ಜಿಲ್ಲೆ? ಎಲ್ಲರಿಗೂ ಸೇರ್ಕತ್ತಲ್ಲ. ಅಂತಂತ ಮಹನೀಯರು ಹುಟ್ಟಿರ್ತಕ್ಕಂತ ಆ ಜಿಲ್ಲೆನ ನೀವು ವೇದಿಕೆ ಮೇಲೆ ಮಂಡ್ಯ ಜಿಲ್ಲೆ ಜನ ಛತ್ರಿಗಳು ಅಂತ ಹೇಳ್ತೀರಲ್ಲ, ಇದನ್ನ ನಾವು ಖಂಡಿಸ್ತಾ ಇದ್ದೇವೆ. ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆ, ಅದು ನನ್ನ ಜಿಲ್ಲೆ, ನಾನು ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸ್ತಕ್ಕಂಥವ್ರು. ಮಂಡ್ಯ ಜಿಲ್ಲೆಯ ಜನರ ಬಗ್ಗೆ ಅವ್ರು ಆಡಿರೋ ಮಾತನ್ನ ವಾಪಸ್ ಪಡಿಬೇಕು ಅಂತೇಳಿ ಪ್ರತಿಭಟನೆ ನಡೀತಿದ್ರು ಕೂಡ ಅದಕ್ಕೆ ಲೆಕ್ಕಿಸ್ತೇನೆ, ಕಿಂಚಿತ್ತು ಕೂಡ ಅದ್ರ ಕಡೆ ಕೇರೆ ಮಾಡದೆ, ಅವರು ಆ ಜನರ ಭಾವನೆಗಳಿಗೂ ಕೂಡ ಸ್ಪಂದಿಸದೆ ಅವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಇವತ್ತೇನು ಚಲುವರಾಯಸ್ವಾಮಿ ಅವರು ಅದನ್ನು ಪರವಾಗಿ ಅವರ ಮಾತುಗಳನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಮದ್ದೂರು ಕ್ಷೇತ್ರದ ಶಾಸಕರು ಛತ್ರಿ ಅನ್ನೋ ಪದನ ಬುದ್ಧಿವಂತರು, ಭಾಳ ಮೇಧಾವಿಗಳು, ಆ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಅರ್ಥೈಸ್ಕೊಂಡು ಹೇಳಿರ್ತಕ್ಕಂಥದ್ದು. ನಿಜವಾಗ್ಲೂ ನಿಮ್ಗೇನಾದರೂ ಸ್ವಲ್ಪನಾರು ಶಾಸಕರುಗಳಿಗೆ, ಕಾಂಗ್ರೆಸ್ ಶಾಸಕರುಗಳಿಗೆ ಮಂಡ್ಯದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ 6 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ಟಂಥ ಜಿಲ್ಲೆಗೆ ಜನರಿಗೆ ನೀವು ಛತ್ರಿ ಆಟ ಆಡಬೇಡಿ, ಛತ್ರಿಗಳು ನೀವು ಅಂತ ಏನು ಪದ ಉಪಯೋಗಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ, ನಾನೊಬ್ಬ ಮಂಡ್ಯ ಜಿಲ್ಲೆಯ ಒಬ್ಬ ಮಾಜಿ ಶಾಸಕನಾಗಿ ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸ್ತವನು, ಮಳವಳ್ಳಿ ಕ್ಷೇತ್ರ ಪ್ರತಿನಿಧಿಸ್ತಾ ಇರತಕ್ಕಂಥ ಒಬ್ಬ ಮುಖಂಡನಾಗಿ ಇವತ್ತು ನಾನು ಹೇಳ್ತಾ ಇದ್ದೇನೆ, ಇವತ್ತೇನು ಪದ ಬಳಕೆ ಮಾಡಿದ್ದೀರಿ ಅದು ನೀವು 4 ಗೋಡೆ ಮಧ್ಯದಲ್ಲಿ ನಿಮ್ಮ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಛತ್ರಿಗಳು ಅಂತ ಹೇಳ್ಬೇಕಾಗಿತ್ತು. ಮಂಡ್ಯ ಜಿಲ್ಲೆಯ ಜನ ಛತ್ರಿಗಳು ನೀವು ಅಂತ ಯಾಕೆ ಪದ ಬಳಸಿದಿರಿ? ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ನವ್ರ ಬಗ್ಗೆ ನೀವು ಛತ್ರಿಗಳು, ಯೂತ್ ಕಾಂಗ್ರೆಸ್ ಅವರು ನೀವು ಇಳಿಸ್ರಿ ಬಾವುಟನ ಅಂತ ಹೇಳ್ಬೇಕಾಗಿತ್ತು. ಅದು ಹೊರತುಪಡಿಸಿ ನೀವು ಮಂಡ್ಯ ಜಿಲ್ಲೆಯ ಜನ ಛತ್ರಿಗಳು ನೀವು ಇಳಿಸ್ರಿ ಅದು ಏನು ಅರ್ಥ? ಜನಗಳಿಗೆ ಸೇರಿಸಿ ಹೇಳ್ತಿದ್ದೀರಲ್ಲ, ನೀವು ಮುಖ್ಯಮಂತ್ರಿ ಆಯ್ತೀವಿ ಅಂತ 6 ಸೀಟ್ ಕೊಟ್ಟು ಜನಕ್ಕೆ ಛತ್ರಿಗಳು ಪಟ್ಟ ಕಟ್ಟಿದ್ರಲ್ಲ, ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದ? ಏನು ಬುದ್ಧಿ ನಿಮ್ಗೇನಾದರೂ ಉಪಮುಖ್ಯಮಂತ್ರಿ ಅಂತಕ್ಕಂಥ ನಿಮ್ಮ ಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರೋ, ನಾನು ಅತ್ಯುನ್ನತ ಸ್ಥಾನದಲ್ಲಿದ್ದೀನಿ ಅಂತ ಕೆಲಸ ಮಾಡ್ತಿದ್ದೀರೋ, ಅದು ಯಾರೋ ಸಣ್ಣ ಪುಟ್ಟ ಜನರು ಮಾತನಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡ್ತಿದ್ದೀರಲ್ಲ. ಮಂಡ್ಯ ಜಿಲ್ಲೆ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಇತಿಹಾಸ ಇದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಿಂದ 1902ನೇ ಇಸ್ವಿನಲ್ಲಿ ಇವತ್ತು ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಸ್ಟೇಷನ್ ಏಷ್ಯಾದಲ್ಲೇ ಮೊದಲನೇ ಬಾರಿಗೆ ಪ್ರಾರಂಭ ಮಾಡಿ ಬೆಳಕು ಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ. ಬೆಂಗಳೂರಿಗೆ ಇವತ್ತೇನು 1 ಕೋಟಿ ಜನರಿರ್ಬೋದೇನೋ ಈ ಬೆಂಗಳೂರಿನಲ್ಲಿ, ಈ ಜನರಿಗೆ ಕಾವೇರಿ ನೀರನ್ನು ಒದಗಿಸ್ತಾ ಇರೋರು ಕುಡಿಯಲಿಕ್ಕೆ ಮಂಡ್ಯ ಜಿಲ್ಲೆಯ ಜನ. ಮಂಡ್ಯ ಅಂದರೆ ಇಂಡಿಯಾದಲ್ಲಿ ಒಂದು ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಜಿಲ್ಲೆ, ದೊಡ್ಡ ಇತಿಹಾಸ ಇದೆ. ಇವತ್ತು ಅರ್ಥ ಮಾಡ್ಕೋಬೇಕು, ಈ ದೇಶದ ಎಲೆಕ್ಷನ್ ಕಮಿಷನರು ಗೋಪಾಲ್ ಸ್ವಾಮಿ ಅವರು, ಮೇಲ್ಕೋಟೆಯವರು, ಈ ದೇಶದ ಅತ್ಯುನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿದ್ದಂಥವರು ಈ ಜಿಲ್ಲೆಯ ಜನ. ಹಲವಾರು ಮಂತ್ರಿಗಳಾಗಿ ಭಾಳ ಕೆಲಸ ಮಾಡಿದ್ದಾರೆ ಈ ಜಿಲ್ಲೆಯ ಉದ್ಧಾರಕ್ಕಾಗಿ. ನಾಲ್ವಡಿ ಕೃಷ್ಣರಾಜ್ ಅವರು 1939ರಲ್ಲಿ ಈ ಜಿಲ್ಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ದೊಡ್ಡ ಇತಿಹಾಸ ಇದೆ. ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದನ್ನ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಅವ್ರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯ ಜನ ಮುಂದಿನ ದಿನಗಳಲ್ಲಿ ನಿಮಗೆ ಈ ಪಕ್ಷಕ್ಕೆ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ. ಬಿಜೆಪಿಯವರು ಅಮಿತ್ ಶಾ ಅವರು ಏನೋ ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ಕಾಂಗ್ರೆಸ್ನವರು ಒಂದು ಆಂದೋಲನವನ್ನು ಮಾಡಿದ್ರು ಅವ್ರ ವಿರುದ್ಧವಾಗಿ. ಯಾವುದೇ ಪಕ್ಷದವರು ಮಾಡಿದ್ರೂ ಕೂಡ ಬಾಬಾ ಸಾಹೇಬ್ರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದಾಗ ನಾವೆಲ್ಲರೂ ಕೂಡ ಅದರ ವಿರುದ್ಧ ಮಾತನಾಡಿದ್ದೇವೆ. ಈಗ ಬಿ ಜೆ ಪಿಯವರು ಮಾತನಾಡಿದ ಮೇಲೆ ನಂತರದಲ್ಲಿ ಈಗ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ದಿನ ಮಾತನಾಡುವಂಥ ಸಂದರ್ಭದಲ್ಲಿ, ಚರ್ಚೆಗಳ ಸಂದರ್ಭದಲ್ಲಿ, ವಿಚಾರವನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕಲ್ಪಿಸಲೇಬೇಕಾದಂಥ ಅವಶ್ಯಕತೆ ನಮ್ಮ ಪಾರ್ಟಿಗೆ ಧರಿದಿದೆ. ಕಾಂಗ್ರೆಸ್ನವ್ರಿಗೆ ಅವ್ರ ಋಣ ಇದೆ ಕಾಂಗ್ರೆಸ್ ಮೇಲೆ.
ಅದಕ್ಕೆ ಮುಸಲ್ಮಾನರಿಗೆ ನಾವು 4% ಮೀಸಲಾತಿಯನ್ನು ಕೊಡಬೇಕಾಗಿದೆ. ಒಂದು ಕೊಡಲಿಕ್ಕೆ ಅಡ್ಡಿಯಾದರೂ ಕೂಡ ಸಂವಿಧಾನದಲ್ಲಿ ಧರ್ಮಾತೀತವಾಗಿ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಸಂದರ್ಭ ಏನೋ ಸೃಷ್ಟಿಯಾದರೆ ಸಂವಿಧಾನವನ್ನು ಬದಲಾವಣೆ ಮಾಡೋ ಹಂತಕ್ಕೆ ಹೋಗಿ ಆದರೂ ನಾವು ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸಂವಿಧಾನ ತಿದ್ದಲಿಕ್ಕೆ, ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶ ಯಾರಿಗಿದೆ? ರಾಷ್ಟ್ರ ಮಟ್ಟದಲ್ಲಿ ಸಂಸತ್ಗಿರ್ಬೋದು. ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜಪ ಮಾಡ್ತಕ್ಕಂಥ ಪಕ್ಷ, ಜೈ ಭೀಮ್ ಅಂತೇಳಿ, ಜೈ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಅದ್ರ ಬಗ್ಗೆ ಯಾವಾಗಲೂ ಗುಣಗಾನ ಮಾಡ್ತಕ್ಕಂಥ ಅವರ ಗುರುಗಳು ರಾಜೀವ್ ಗಾಂಧಿ ಪಾಪ ಪಾರ್ಲಿಮೆಂಟ್ನಲ್ಲಿ ಅವರು ಪ್ರಮಾಣವಚನ ಸ್ವೀಕರಿಸುವಂಥ ಸಂದರ್ಭದಲ್ಲಿ ಸಂಸತ್ ಸದಸ್ಯರಾಗಿ ಒಂದು ಕಡೆ ಕಾನ್ಸ್ಟಿಟ್ಯೂಷನ್ ಪುಸ್ತಕ, ಇನ್ನೊಂದು ಕಡೆ ಅದರ ಮೇಲೆ ಪ್ರಮಾಣ ಮಾಡಿ ನಾನು ಕಾನ್ಸ್ಟಿಟ್ಯೂಷನ್ ಉಳಿಸ್ತಕ್ಕಂಥವನು ಅಂತೇಳಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಪ್ರಿಯಾಂಕಾ ಗಾಂಧಿನೂ ಕೂಡ ಅದೇ ರೀತಿ ಮಾಡ್ತಾರೆ. ಆದರೆ ಈ ದೇಶಕ್ಕೆ ಒಬ್ಬ ದಲಿತ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಫಾಲೋವರ್ ಆಗಿ ಮತ್ತು ಅವರ ಮೀಸಲಾತಿಯನ್ನು ಬಳಸ್ಕೊಂಡು ಇವತ್ತು ಇಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ತತ್ಕ್ಷಣದಲ್ಲಿ ಇವತ್ತು ರಿಯಾಕ್ಷನ್ ಮಾಡಬೇಕಾಗಿತ್ತು ಡಿ ಕೆ ಶಿವಕುಮಾರ್ ಹೇಳಿಕೆ ಬಗ್ಗೆ. ಯಾಕೆ ಮೌನ ವಹಿಸಿದ್ದಾರೆ ರಾಷ್ಟ್ರದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತೇಳಿ ಅವ್ರನ್ನ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನಿವತ್ತು ಅವ್ರನ್ನ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವರ ಮನಸ್ಸು ಎಷ್ಟು ಕೊಳಕಾಗಿದೆ ಅಂದರೆ, ಜೊತೆಗೆ ಮೊದಲಿಂದನೂ ಕೂಡ ಅಂಬೇಡ್ಕರ್ ಅವ್ರಿಗೆ ವಿರೋಧಿಯಾಗಿದ್ದಂಥ ಪಕ್ಷ ಯಾವುದಾದ್ರು ಈ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್ ಪಕ್ಷ. ಅವ್ರಿಗೆ ಚುನಾವಣೆ ಸಂದರ್ಭನೋ ಸಂವಿಧಾನ ಬರೆಯುವಂಥ ಸಂದರ್ಭ ಎಲ್ಲ ಸಂದರ್ಭದಲ್ಲೂ ಅವ್ರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥದ್ದೇ ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುಸ್ತಕದಲ್ಲಿ ಭಾಷಣದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ನನ್ನ ಸಮಾಜ ಯಾವತ್ತೂ ಕೂಡ ಕಾಂಗ್ರೆಸ್ಸನ್ನು ನಂಬಬೇಡಿ, ನಂಬಿ ಮೋಸ ಹೋಗ್ಬೇಡಿ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ರು ಹೇಳ್ಕೊಂಡೇ ಬಂದಿದ್ದಾರೆ. ಆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಸಮೇತವಾಗಿ ಇವತ್ತು ಇಂದಿರಾ ಗಾಂಧಿ ಸಮೇತವಾಗಿ ಮಾಡ್ತಾ ಇದ್ದಾರೆ. ಇಂದಿರಾ ಗಾಂಧಿ ಏನು ಮಾಡಿದ್ರು? 1975ರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂಥ ಇಂದಿರಾ ಗಾಂಧಿ ಸಂವಿಧಾನಕ್ಕೆ ಗೌರವ ಕೊಟ್ರಾ? ಈ ಕಾನ್ಸ್ಟಿಟ್ಯೂಷನ್ನ ಸಸ್ಪೆಂಡ್ ಮಾಡಿದ್ರು. 6 ವರ್ಷ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಮಾಡಿದ್ರು. 6 ವರ್ಷ ಇತ್ತ ಸಂವಿಧಾನದಲ್ಲಿ? ಆ ಸಂವಿಧಾನನೇ ಸಸ್ಪೆಂಡ್ ಮಾಡೋ ರೀತಿ ಮಾಡಿ ಅವ್ರು 6 ವರ್ಷ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಂಥ ಪ್ರಪ್ರಥಮವಾದಂಥ ಸಂವಿಧಾನ ವಿರೋಧಿ ಕೆಲಸ ಮಾಡಿರ್ತಕ್ಕಂಥ, ಕಾನೂನು ವಿರೋಧಿ ಕೆಲಸ ಮಾಡಿದಂಥವ್ರು ಶ್ರೀಮತಿ ಇಂದಿರಾ ಗಾಂಧಿಯವರು ಅಂತಕ್ಕಂಥ ಇತಿಹಾಸವನ್ನು ಕಾಂಗ್ರೆಸ್ನವ್ರಿಗೆ ಮತ್ತೆ ಮತ್ತೆ ನಾವೆಲ್ಲ ನಿಮ್ಗೇನಾರ ಜ್ಞಾಪಿಸ್ಬೇಕಾ ಸ್ವಾಮಿ ಡಿ ಕೆ ಶಿವಕುಮಾರ್ ಸ್ವಾಮಿ ಸಾಹೇಬ್ರೆ? ಈ ದೇಶದಲ್ಲಿ ನೀವೇನಾದ್ರೂ ಇವತ್ತು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದೀರಿ, ದೇಶದಲ್ಲಿ ಗುರುತಿಸ್ಕೊಂಡಿದ್ದೀರಿ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನನೇ ಮೂಲ ಕಾರಣ ಅಂತಕ್ಕಂಥದ್ದನ್ನ ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗಿದೆ. ಯಾವತ್ತು ಮನುಸ್ಮೃತಿಯಿಂದ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂವಿಧಾನ ಬಂತು ಅವತ್ತು ಡಿ ಕೆ ಶಿವಕುಮಾರ್ ಈ ದೇಶದಲ್ಲಿ ರಾಜ್ಯದಲ್ಲಿ ಶೂದ್ರ ವರ್ಗದಲ್ಲಿ ಹುಟ್ಟಿದ್ರು ಕೂಡ ಇವತ್ತು ಅತ್ಯುನ್ನತವಾದಂಥ ಹುದ್ದೆ ಅಲಂಕರಿಸಿದ್ರೆ ಅದಕ್ಕೆ ಇವತ್ತು ಸಂವಿಧಾನ ಕಾರಣ ಅನ್ನೋದನ್ನ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಅರ್ಥ ಮಾಡ್ಕೋಬೇಕು. ಇಂದಿರಾ ಗಾಂಧಿ ಅವರೇನು ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡಿದ್ರು. ಇವತ್ತು 99 ಬಾರಿ ಈ ದೇಶದಲ್ಲಿ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಬಂದು 78-79 ವರ್ಷ ಇತಿಹಾಸದಲ್ಲಿ ಯಾರಪ್ಪ 98 ಬಾರಿ ಸಂವಿಧಾನವನ್ನು ತಿದ್ದಿರೋರು? ವಿ ಪಿ ಸಿಂಗ್ ತಿದ್ದಿದಾರ? ಮೊರಾರ್ಜಿ ದೇಸಾಯಿ ತಿದ್ದಿದ್ರ? ಯಾರು ತಿದ್ದಿದ್ದಾರೆ? ನಮ್ಮ ಇತ್ತೀಚಿನ ನರೇಂದ್ರ ಮೋದಿ ಅವರು ಒಂದೇ ಒಂದು ಆರ್ಟಿಕಲ್ ತಿದ್ದಿದಾರ? 10 ವರ್ಷ 11 ವರ್ಷ 12 ವರ್ಷ ಆಗಿ 11 ವರ್ಷ ಪ್ರಾರಂಭ ಮುಗಿದಿದೆ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿ. ಒಂದೇ ಒಂದು ಆರ್ಟಿಕಲ್ಲು ನೀವು 99 ಆರ್ಟಿಕಲ್ ತಿದ್ದಿದ್ರಲ್ಲ. ನೆಹರು ಕಾಲದಿಂದ ಹಿಡಿದು ಇಂದಿರಾ ಗಾಂಧಿ ಮನಮೋಹನ್ ಸಿಂಗ್ ಅವ್ರಿಗೂ ತಿದ್ದಿದ್ರಲ್ಲ 99. ಯಾರು ಅಪಮಾನ ಮಾಡ್ತಾ ಇರೋ ಸಂವಿಧಾನಕ್ಕೆ? ನೀವಲ್ವಾ ಡಿ ಕೆ ಶಿವಕುಮಾರ್ ಅವರೇ? ನೀವು ಮೀಸಲಾತಿ ಕೊಡೋದು, ನಿಮ್ಗೆ ಓಟ್ ಹಾಕೋದು, ನಿಮ್ಗೆ ಅವ್ರನ್ನ ಗಳಿಸ್ಕೊಳ್ಳೋದು ಅದು ಬೇರೆ ವಿಚಾರ.
ನೀವು ಓಲೈಸ್ಕೊಳ್ಳಿ, ಚುನಾವಣೆಗೋಸ್ಕರ ಮತಕ್ಕಾಗಿ ಒಂದು ಸಮಾಜ ಧರ್ಮವನ್ನು ಓಲೈಸ್ಕೊತೀರ. ಆದರೆ ಸಂವಿಧಾನ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ನೀವು ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥವ್ರ. ಏನಪ್ಪ ಪ್ರಿಯಾಂಕಾ ಖರ್ಗೆ ಅವರೇ ಏನು ಮಾಡ್ತಾ ಇದ್ದೀರಿ ನೀವು? ಪಾಪ ಕಾಂಗ್ರೆಸ್ಸು ಮತ್ತು ಸಂವಿಧಾನ ಅಂಬೇಡ್ಕರ್ ಅವರು ಅನುಯಾಯಿಗಳು ಖರ್ಗೆ ಅವರು ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಏನು ಮಾಡ್ತಿದ್ದೀರಿ? ಮೊನ್ನೆಯಿಂದ ಡಿ ಕೆ ಶಿವಕುಮಾರ್ ಅಂತ ಹೇಳಿಕೆ ಕೊಟ್ಟರಲ್ಲ, ಯಾವುದೋ ಒಂದು ಸಮಾಜಕ್ಕೆ ರಿಸರ್ವೇಷನ್ ಕೊಡೋಕ್ಕೆ ನಾವು ಸಂವಿಧಾನವನ್ನಾದರೂ ಬದಲಾವಣೆ ಮಾಡೋ ಹಂತಕ್ಕೆ ಹೋದರೂ ಸರಿಯೇ, ನಾವು ಕೊಡ್ತೀವಿ ರಿಸರ್ವೇಷನ್ ಅಂತ ಹೇಳೋರಲ್ಲ ಡಿ ಕೆ ಶಿವಕುಮಾರ್. ಇದಕ್ಕೆ ನಾವು SC ST ಜನತಾದಳ ಇಡೀ ರಾಜ್ಯದ ವಿಭಾಗ ಖಂಡಿಸ್ತಾ ಇದೆ ಇವತ್ತು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ, ಇವತ್ತು ರಾಜ್ಯದಾದ್ಯಂತ ಎಲ್ಲ ನನ್ನ ಪಕ್ಷದ SC ವಿಭಾಗದ ಮತದಾರರಿಗೆ, ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಜಿಲ್ಲಾಧ್ಯಕ್ಷರುಗಳಿಗೆ ಕರೆ ಕೊಡ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿ ಮುಖಾಂತರ ಶುಕ್ರವಾರ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ SC ವಿಭಾಗದ ಎಲ್ಲ ಮುಖಂಡರು, ಕಾರ್ಯಕರ್ತರುಗಳು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮತ್ತು ಅವರ ರಾಜೀನಾಮೆಗೆ ಒತ್ತಾಯಿಸಿ, ಅವರ ಹೇಳಿಕೆಯನ್ನು ಖಂಡಿಸಿ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಸಂವಿಧಾನದ ಪರವಾಗಿ ಅವರ ಹೇಳಿಕೆಯನ್ನು ಖಂಡಿಸಿ ಇವತ್ತು ಎಲ್ಲರೂ ಕೂಡ ಪ್ರತಿಭಟಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಎಲ್ಲಿದೆ ಅದೇ ಜಾಗದಲ್ಲಿ ಹೋಗಿ ನನ್ನೆಲ್ಲ ಮುಖಂಡರು, ಕಾರ್ಯಕರ್ತರುಗಳು ಪ್ರತಿಭಟನೆ ಮಾಡಬೇಕು. ನಾವು ಕೂಡ ಶುಕ್ರವಾರ ಇವತ್ತು ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡ್ತೇವೆ. ಡಿ ಕೆ ಶಿವಕುಮಾರು ಈ ಹೇಳಿಕೆಯನ್ನು ವಾಪಸ್ ಪಡಿಬೇಕು. ಜೊತೆಗೆ ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥದ್ದಕ್ಕೆ ಡಿ ಕೆ ಶಿವಕುಮಾರ್ ಅವರು ತತ್ಕ್ಷಣದಿಂದ ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದನ್ನ ನಾವು SC ವಿಭಾಗದ JDSನ ವತಿಯಿಂದ ಇವತ್ತು ನಾವು ಒತ್ತಾಯವನ್ನು ಮಾಡಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ನನ್ನ ಮಾಧ್ಯಮದ ಮಿತ್ರರೇ, ಇವತ್ತು ಡಿ ಕೆ ಶಿವಕುಮಾರ್ ಹೇಳಿಕೆ ನಮಗೆ ಅಪಾರವಾದಂಥ ನೋವುಂಟು ಮಾಡಿದೆ, ಬೇಸರ ಉಂಟು ಮಾಡಿದೆ. ಈ ದೇಶಕ್ಕೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ತಂದು ಅಚ್ಚುಕಟ್ಟಾದಂಥ ಪ್ರಪಂಚಕ್ಕೆ ಮಾದರಿಯಾಗಿರ್ತಕ್ಕಂಥ ಸಂವಿಧಾನವನ್ನು ಇವರು ಪದೇ ಪದೇ ತಿರ್ಸಲಿಕ್ಕೆ, ತಿದ್ದಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ಸನ್ನು ನಾವು ವಿರೋಧಿಸ್ತೇವೆ ಅಂತಕ್ಕಂಥದ್ದನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರ ಕೂಡಲೇ ಈ ರಾಜ್ಯದ ದಲಿತ ಸಮಾಜದ ಮತ್ತು ಎಲ್ಲ ವರ್ಗದ ಸಮಾಜದ ಈ ದೇಶದ ಜನರನ್ನ ಕ್ಷಮೆಯನ್ನು ಕೋರಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬೆಂಗಳೂರಿನಲ್ಲಿ ಶುಕ್ರವಾರ ಪ್ರತಿಭಟನೆ ಮಾಡ್ತೇವೆ. ಇದರ ಜೊತೆಗೆ ನಮ್ಮ ಉಪಮುಖ್ಯಮಂತ್ರಿಗಳು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಮಂಡ್ಯ ಜಿಲ್ಲೆ, ಅದು ನನ್ನ ಜಿಲ್ಲೆ, ನಾನು ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸ್ತಕ್ಕಂಥವನು. ಮಂಡ್ಯ ಜಿಲ್ಲೆಯ ಜನರ ಬಗ್ಗೆ ಅವ್ರು ಆಡಿರೋ ಮಾತನ್ನು ವಾಪಸ್ ಪಡಿಬೇಕು ಅಂತೇಳಿ ಪ್ರತಿಭಟನೆ ನಡೀತಿದ್ರು ಕೂಡ ಅದಕ್ಕೆ ಲೆಕ್ಕಿಸ್ತೇನೆ, ಕಿಂಚಿತ್ತೂ ಕೂಡ ಅದ್ರ ಕಡೆ ಕೇರೆ ಮಾಡದೆ ಅವರು ಆ ಜನರ ಭಾವನೆಗಳಿಗೂ ಕೂಡ ಸ್ಪಂದಿಸದೆ ಅವರು ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯನ್ನು ನಾವು ಉಗ್ರವಾಗಿ ಖಂಡಿಸ್ತೇವೆ. ಇವತ್ತೇನು ಚಲುವರಾಯಸ್ವಾಮಿಯವರು ಅದನ್ನು ಪರವಾಗಿ ಅವರ ಮಾತುಗಳನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮದ್ದೂರು ಕ್ಷೇತ್ರದ ಶಾಸಕರು ಛತ್ರಿ ಅನ್ನೋ ಪದನ ಬುದ್ಧಿವಂತರು, ಭಾಳ ಮೇಧಾವಿಗಳು, ಆ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಅರ್ಥೈಸ್ಕೊಂಡು ಹೇಳಿರ್ತಕ್ಕಂಥದ್ದು. ನಿಜವಾಗ್ಲೂ ನಿಮಗೇನಾದರೂ ಸ್ವಲ್ಪನಾರು ಶಾಸಕರುಗಳಿಗೆ, ಕಾಂಗ್ರೆಸ್ ಶಾಸಕರುಗಳಿಗೆ ಮಂಡ್ಯದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತಾರೆ ಅಂತೇಳಿ 6 ಸ್ಥಾನಗಳನ್ನು ಗೆಲ್ಲಿಸ್ಕೊಟ್ಟಂಥ ಜಿಲ್ಲೆಗೆ, ಜನರಿಗೆ ನೀವು ಛತ್ರಿ ಆಟ ಆಡಬೇಡಿ, ಛತ್ರಿಗಳು ನೀವು ಅಂತ ಏನು ಪದ ಉಪಯೋಗಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ, ನಾನೊಬ್ಬ ಮಂಡ್ಯ ಜಿಲ್ಲೆಯ ಒಬ್ಬ ಮಾಜಿ ಶಾಸಕನಾಗಿ ಮಂಡ್ಯ ಜಿಲ್ಲೆಯನ್ನು ಪ್ರತಿನಿಧಿಸ್ತವನು, ಮಳವಳ್ಳಿ ಕ್ಷೇತ್ರ ಪ್ರತಿನಿಧಿಸ್ತಾ ಇರತಕ್ಕಂಥ ಒಬ್ಬ ಮುಖಂಡನಾಗಿ ಇವತ್ತು ನಾನು ಹೇಳ್ತಾ ಇದ್ದೇನೆ, ಇವತ್ತೇನು ಆ ಪದ ಬಳಕೆ ಮಾಡಿದ್ದೀರಿ ಅದು ನೀವು 4 ಗೋಡೆ ಮಧ್ಯದಲ್ಲಿ ನಿಮ್ಮ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ನೀವು ಛತ್ರಿಗಳು ಅಂತ ಹೇಳ್ಬೇಕಾಗಿತ್ತು. ಮಂಡ್ಯ ಜಿಲ್ಲೆಯ ಜನ ಛತ್ರಿಗಳು ನೀವು ಅಂತ ಯಾಕೆ ಪದ ಬಳಸಿದ್ದೀರಿ? ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ನವ್ರ ಬಗ್ಗೆ ನೀವು ಛತ್ರಿಗಳು, ಕಾಂಗ್ರೆಸ್ ಯೂತ್ ಜನತಾದಳ, ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಅವರು ನೀವು ಇಳಿಸ್ರಿ ಬಾವುಟನ ಅಂತ ಹೇಳಬೇಕಾಗಿತ್ತು.
ಅದು ಹೊರತುಪಡಿಸಿ ನೀವು ಮಂಡ್ಯ ಜಿಲ್ಲೆ ಜನ ಛತ್ರಿಗಳು ನೀವು ಇಳಿಸ್ರಿ ಅದು ಏನು ಅರ್ಥ? ಜನಗಳಿಗೆ ಸೇರಿಸಿ ಹೇಳ್ತಿದ್ದೀರಲ್ಲ, ನೀವು ಮುಖ್ಯಮಂತ್ರಿ ಆಯ್ತೀವಿ ಅಂತ 6 ಸೀಟ್ ಕೊಟ್ಟು ಜನಕ್ಕೆ ಛತ್ರಿಗಳು ಪಟ್ಟ ಕಟ್ಟಿದ್ರಲ್ಲ, ಇದು ನಿಮಗೆ ಶೋಭೆ ತರ್ತಕ್ಕಂಥದ್ದ? ಏನು ಬುದ್ಧಿ ನಿಮ್ಗೇನಾದರೂ ಉಪಮುಖ್ಯಮಂತ್ರಿ ಅಂತಕ್ಕಂಥ ನಿಮ್ಮ ಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಿದ್ದೀರೋ, ನಾನು ಅತ್ಯುನ್ನತ ಸ್ಥಾನದಲ್ಲಿದ್ದೀನಿ ಅಂತ ಕೆಲಸ ಮಾಡ್ತಿದ್ದೀರೋ, ಅದು ಯಾರೋ ಸಣ್ಣ ಪುಟ್ಟ ಜನರು ಮಾತನಾಡ್ತಕ್ಕಂಥ ರೀತಿಯಲ್ಲಿ ಮಾತನಾಡ್ತಿದ್ದೀರಲ್ಲ. ಮಂಡ್ಯ ಜಿಲ್ಲೆ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ, ಇತಿಹಾಸ ಇದೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಿಂದ 1902ನೇ ಇಸ್ವಿನಲ್ಲಿ ಇವತ್ತು ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಸ್ಟೇಷನ್ ಏಷ್ಯಾದಲ್ಲೇ ಮೊದಲನೇ ಬಾರಿಗೆ ಪ್ರಾರಂಭ ಮಾಡಿ ಬೆಳಕು ಕೊಟ್ಟಿರ್ತಕ್ಕಂಥದ್ದು ಮಂಡ್ಯ ಜಿಲ್ಲೆ. ಬೆಂಗಳೂರಿಗೆ ಇವತ್ತೇನು 1 ಕೋಟಿ ಜನರಿರ್ಬೋದೇನೋ ಈ ಬೆಂಗಳೂರಿನಲ್ಲಿ. ಈ ಜನರಿಗೆ ಕಾವೇರಿ ನೀರನ್ನು ಒದಗಿಸ್ತಾ ಇರೋರು ಕುಡಿಯಲಿಕ್ಕೆ ಮಂಡ್ಯ ಜಿಲ್ಲೆಯ ಜನ. ಮಂಡ್ಯ ಅಂದರೆ ಇಂಡಿಯಾದಲ್ಲಿ ಒಂದು ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಜಿಲ್ಲೆ, ದೊಡ್ಡ ಇತಿಹಾಸ ಇದೆ. ಇವತ್ತು ಅರ್ಥ ಮಾಡ್ಕೋಬೇಕು. ಈ ದೇಶದ ಎಲೆಕ್ಷನ್ ಕಮಿಷನರು ಗೋಪಾಲ್ ಸ್ವಾಮಿ ಅವರು, ಮೇಲ್ಕೋಟೆಯವರು, ಈ ದೇಶದ ಅತ್ಯುನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿದ್ದಂಥವರು ಈ ಜಿಲ್ಲೆಯ ಜನ. ಹಲವಾರು ಮಂತ್ರಿಗಳಾಗಿ ಭಾಳ ಕೆಲಸ ಮಾಡಿದ್ದಾರೆ ಈ ಜಿಲ್ಲೆಯ ಉದ್ಧಾರಕ್ಕಾಗಿ. ನಾಲ್ವಡಿ ಕೃಷ್ಣರಾಜ್ ಅವರು 1939ರಲ್ಲಿ ಈ ಜಿಲ್ಲೆಯನ್ನು ಪ್ರಾರಂಭ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ದೊಡ್ಡ ಇತಿಹಾಸ ಇದೆ. ಎಸ್.ಎಂ. ಕೃಷ್ಣ ಅವರು ಈ ಜಿಲ್ಲೆಯ ಮಗನಾಗಿ, ಮುಖ್ಯಮಂತ್ರಿಯಾಗಿ, ಈ ದೇಶದ ಮಂತ್ರಿಯಾಗಿ, ರಾಜ್ಯಪಾಲರಾಗಿ ಈ ಜಿಲ್ಲೆಗೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅಂಥವರ ಶಿಷ್ಯರಾಗಿ ನೀವು ಎಸ್.ಎಂ. ಕೃಷ್ಣವರ ನಮ್ಮ ಗುರು, ರಾಜಕೀಯ ಗುರು ಅಂತ ಒಪ್ಕೋತೀರಾ. ಇಲ್ಲಿ ನೋಡ್ರೆ ಮಂಡ್ಯ ಜಿಲ್ಲೆಯವ್ರ ಛತ್ರಿಗಳು ಅಂತ ಹೇಳ್ತೀರಾ. ಹಂಗಾರೆ ನಮ್ಮ ಎಸ್.ಎಂ. ಕೃಷ್ಣ ಸಾಹೇಬರು ಯಾವ ಜಿಲ್ಲೆ? ಎಲ್ಲರಿಗೂ ಸೇರ್ಕತ್ತಲ್ಲ, ಎಲ್ಲರಿಗೂ ಸೇರ್ಕತ್ತು. ಮಂಡ್ಯ ಜಿಲ್ಲೆಯವರು ದೊಡ್ಡ ನಮ್ಮ ಶಂಕರೇಗೌಡರು ನಿತ್ಯ ಸಚಿವ ಅಂತ, ಇವತ್ತು ನಿತ್ಯ ಸಚಿವರು ಅಂತ ಕರಿತೇವೆ ನಾವು ಮಂಡ್ಯ ಜಿಲ್ಲೆನಲ್ಲಿ. ಅಂಥ ಮಹನೀಯರು ಹುಟ್ಟಿರ್ತಕ್ಕಂಥ ಆ ಜಿಲ್ಲೆನ ನೀವು ಈ ರೀತಿ ಒಂದು ಯಾವುದೋ ಒಂದು ಆಡುಭಾಷೆನ ಉಪಯೋಗಿಸಿ ನೀವು ವೇದಿಕೆ ಮೇಲೆ ಮಂಡ್ಯ ಜಿಲ್ಲೆ ಜನ ಛತ್ರಿಗಳು ಅಂತ ಹೇಳ್ತೀರಲ್ಲ, ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಅಂತಕ್ಕಂಥದ್ದನ್ನ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಅವ್ರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯ ಜನ ಮುಂದಿನ ದಿನಗಳಲ್ಲಿ ನಿಮಗೆ ಈ ಪಕ್ಷಕ್ಕೆ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾರೆ. ಭಯ ನಮ್ಗೆ ಯಾರ ಬಗ್ಗೆನೂ ಅಲ್ಲ, ಭಯ ಯಾರಿಗೂ ಇಲ್ಲ. ನಮ್ಗೆ ಯಾರಿಗೂ ಭಯ, ಯಾರು ಕಂಡ್ರೆ ಯಾರಿಗೂ ಭಯ ಇಲ್ಲ. ನಾವು ಭಯ ಪಟ್ಕೊಳ್ಳೋದು JDSನವರು ಇಬ್ಬರಿಗೆ. ಒಬ್ಬರು ಈ ದೇಶ ಆಳಿದಂಥ ಪ್ರಧಾನಮಂತ್ರಿ ನಮ್ಮ ರಾಷ್ಟ್ರ ನಾಯಕರಾದಂಥ ದೇವೇಗೌಡರಿಗೆ, ಇನ್ನೊಬ್ಬರು ಕೇಂದ್ರ ಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವ್ರಿಗೆ. ಅಷ್ಟೇ ನಾವು ಭಯ ಪಡೋದು. ಎಷ್ಟು ಜನ ಬಂದರೂ ಕೂಡ, ಯಾರೇ ಬಂದರೂ ಕೂಡ, ಯಾರಿಗೂ ಕೂಡ ಸೊಪ್ಪಾಗ್ತಕ್ಕಂಥ ಮಂಡ್ಯ ಜಿಲ್ಲೆ JDSನ ಮುಖಂಡರು, ಕಾರ್ಯಕರ್ತರು ನಾವಲ್ಲ. ನಾವು ಯಾರಿಗೂ ಕೇರ್ ಮಾಡಲ್ಲ, ನಾವು ಯಾರಿಗೂ ಎದುರೋ ಪ್ರಶ್ನೆನೇ ಇಲ್ಲ. ಈ ಜಿಲ್ಲೆಯ ಜನ JDSನ ಲೀಡರ್ಗಳು, ಮುಖಂಡರುಗಳು, ಕಾರ್ಯಕರ್ತರುಗಳು ಇವತ್ತು ಭಾಳ ಗಟ್ಟಿಯಾಗಿದ್ದೀವಿ. ಎಂಥ ಸಂದರ್ಭ ಬಂದರೂ ಕೂಡ ಎದುರಿಸ್ಲಿಕ್ಕೆ ನಾವು ತಯಾರಾಗಿದ್ದೇವೆ ಅಂತಕ್ಕಂಥದ್ದನ್ನ ಆ ಬೇರೆ ಪಕ್ಷದ ನಾಯಕರುಗಳಿಗೆ, ಈ ವಿರೋಧ ಪಕ್ಷದ ನಾಯಕರುಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ. ಹೋರಾಟ ನಾವು ಹೇಳಿದ್ಮೇಲೆ ಈ ಕರೆ ಕೊಟ್ಟಿದ್ದೀನಿ. ನಾವು SC ST ವಿಭಾಗದಿಂದ ಹೋರಾಟ ಮಾಡ್ತೀವಿ. ನಮ್ಮ ಪಾರ್ಟಿಯಿಂದನೂ ನಾವು ಹೋರಾಟ ಮಾಡ್ತೀವಿ. ಎಲ್ಲ ಜಿಲ್ಲೆಗಳಿಂದನೂ ಕೂಡ ಹೋರಾಟ ಮಾಡ್ತೀವಿ. ನಮ್ಮ ಯುವ ಜನತಾದಳ ನಿಖಿಲ್ ಕುಮಾರಸ್ವಾಮಿ ಅವರು ಈಗಾಗಲೇ ಹೋರಾಟಕ್ಕೆ ಏನು ಈ ಕಾಂಗ್ರೆಸ್ ಪಕ್ಷ ನಡ್ಕೋತಿದೆ ಅನ್ನೋದ್ರ ಬಗ್ಗೆ, ಅವ್ರು ಹೇಗೆ ನಡ್ಕೋತಿದ್ದಾರೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಹೇಳಿದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಹೋರಾಟಗಳನ್ನು ರೂಪಿಸ್ತಾರೆ. ನಾವು ಕೂಡ ಹೇಳ್ತಾ ಇದ್ದೇವೆ, ಶುಕ್ರವಾರ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಳ್ತೇವೆ. ಈ ಮುಖಾಂತರ, ನಿಮ್ಮ ಮುಖಾಂತರನೇ ನಮ್ಮ ಎಲ್ಲ ಪಕ್ಷದ ಮುಖಂಡರು, ಕಾರ್ಯಕರ್ತರುಗಳಿಗೆ, ಅಧ್ಯಕ್ಷರುಗಳಿಗೆ ಇವತ್ತು ಮನವಿ ಮಾಡ್ತೇನೆ.
ಇವತ್ತೆಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡಬೇಕು. ಡಿ ಕೆ ಶಿವಕುಮಾರ್ ಸಂವಿಧಾನದ ಹೇಳಿಕೆ ವಿಚಾರವಾಗಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೀನಿ. ಯಾರು ನಮಗೆ ಅದ್ರ ಬಗ್ಗೆ ನಮಗೆ ಯಾರನ್ನ ಉದ್ದೇಶ ಇಟ್ಕೊಂಡು ಬಳಸಿದಾರೋ ಅಥವಾ ಅವ್ರ ಪಕ್ಷದ ಅವ್ರ ಪರವಾಗಿರೋ ಶಾಸಕರನ್ನ ಅಥವಾ ಅವ್ರ ವಿರುದ್ಧವಾಗಿರೋ ಶಾಸಕರ ಉದ್ದೇಶ ಇಟ್ಕೊಂಡು ಆ ಪದ ಬಳಸಿದಾರೋ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳ ಬಗ್ಗೆ ಬಳಸಿದಾರೋ ಅಥವಾ ಮಂಡ್ಯ ಜಿಲ್ಲೆಯ ಜನರ ಬಗ್ಗೆ ಬಳಸಿದಾರೋ, ಜನತೆ ಬಗ್ಗೆ. ಈಗಾಗಲೇ ರೈತ ಸಂಘದವರು, ಕನ್ನಡ ಪರ ಸಂಘಟನೆಗಳು, ಮಂಡ್ಯ ಜಿಲ್ಲೆಯ ಜನತೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಪದವನ್ನು ವಾಪಸ್ ಪಡಿಬೇಕು. ಅವ್ರು ಯಾವುದೇ ದೃಷ್ಟಿಯಿಂದ ಹೇಳಿದ್ರು ಕೂಡ ಅದು ಮಂಡ್ಯ ಜಿಲ್ಲೆಯ ಜನರಿಗೆ. ಈಗ ಒಬ್ಬ ಶಾಸಕನಿಗೆ ಹೇಳಿದ್ರು ಕೂಡ ಆ ಶಾಸಕನ ಆಯ್ಕೆ ಮಾಡಿರ್ತಕ್ಕಂಥವ್ರು ಮಂಡ್ಯ ಜಿಲ್ಲೆಯ ಜನ. ಆ ಜನಕ್ಕೆ ಪ್ರತಿನಿಧಿ ಆಗಿರ್ತಕ್ಕಂಥವನಿಗೆ ನೀವು ಉದ್ದೇಶ ಮಾಡ್ಕೊಂಡು ಹೇಳಿದ್ರು ಕೂಡ ಆ ಜನರಿಗೆ ಆ ಪದ ಹೋಲುತ್ತೆ. ಛತ್ರಿ ಅಂತಕ್ಕಂಥ ಪದ ಜನರಿಗೆ ಹೋಲುತ್ತೆ. ನೀವು ಯಾರಿಗಾದ್ರೂ ಹೇಳ್ಕೊಂಡಿರಿ ಅದು ಮಂಡ್ಯ ಜಿಲ್ಲೆಯ ಜನ, ಮಂಡ್ಯದವ್ರ ಛತ್ರಿ ಅಂದರೆ ಅದರ ಅರ್ಥ ಮಂಡ್ಯದವ್ರ ಛತ್ರಿ ಅಂತ ಹೇಳಿರೋದು ಸ್ಟೇಟ್ಮೆಂಟಲ್ಲಿ ಅವರು. ಗೊತ್ತು ನೀವು ಮಂಡ್ಯದವರೆಲ್ಲ ಗೊತ್ತು ಛತ್ರಿಗಳು ನೀವು ಅಂದರೆ ಮಂಡ್ಯದವರೆಲ್ಲ ಅಂತ ಅನ್ನೋದಿರಿ. ಎಲ್ಲರಿಗೂ ಸೇರಿಸಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇವರು ಹಿರಿಯರಾಗಿ ಇವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಬಯಸ್ತಾ ಇರೋರಾಗಿ, ಆಮೇಲೆ ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆ ಮಳವಳ್ಳಿಯವರು ಚಂದ್ರಶೇಖರ್ ಮೂರ್ತಿಯವರು ಮಾಜಿ ಹಣಕಾಸು ಸಚಿವರು. ಮೊದಲು ಇವ್ರಿಗೆ 85ನೇ ಇಸ್ವಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡಿಸಿ ಇವರನ್ನು ಕಾಂಗ್ರೆಸ್ ನಾಯಕರನ್ನು ಮಾಡಿದವರು ಈ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನಮ್ಮ ಆಗಿನ ಕನಕಪುರ ಕ್ಷೇತ್ರದ ಎಂಪಿಗಳು ಮತ್ತು ಕೇಂದ್ರ ಮಾಜಿ ಹಣಕಾಸು ಸಚಿವರು ಚಂದ್ರಶೇಖರ್ ಮೂರ್ತಿಯವರು, MV ಚಂದ್ರಶೇಖರ್ ಮೂರ್ತಿಯವ್ರ ಕೊಡುಗೆನೂ ಕೂಡ ಇವ್ರಿಗಿದೆ ಅಂತಕ್ಕಂಥದ್ದನ್ನ ಮಂಡ್ಯ ಜಿಲ್ಲೆಯ ಜನ ನಿಮಗೆ ಎಚ್ಚರಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ. ಕಟೀಲ್ ಅಲ್ಲ, ಅನಂತ್ ಕುಮಾರ್. ಏನು ನಮ್ಮ ಹೆಗ್ಡೆ ಅವರು ಅವ್ರಿಗೇನು ಪನಿಷ್ಮೆಂಟ್ ಆಗಿದೆ ಅದನ್ನು ನಾವು ಒಪ್ಕೋತೀವಿ. ಪ್ರಧಾನಮಂತ್ರಿಗಳು ಮತ್ತು BJP ಪಾರ್ಟಿ ಅವ್ರಿಗೆ ಟಿಕೆಟನ್ನು ತಪ್ಪಿಸ್ತಕ್ಕಂಥ ಏನು ಶಿಸ್ತು ಕ್ರಮ ತಗೊಂಡಿದ್ದಾರೆ ಅದನ್ನು ನಾವು ಸ್ವಾಗತ ಮಾಡ್ತಿದ್ದೀವಿ. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಇವತ್ತು ಕ್ರಮ ತಗೋಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಖಂಡಿತ ಎಚ್ಚರಿಕೆನೂ ಕೊಡ್ತೇವೆ. ಆಮೇಲೆ ಆ ಹೇಳಿಕೆಗೆ ನಾವು ಖಂಡಿಸ್ತೇವೆ. ನೀವು ಎಂಥ ಹೇಳಿಕೆಗಳನ್ನು ಕೊಡುವಂಥ ಸಂದರ್ಭದಲ್ಲಿ ನೀವು ಪ್ರಬುದ್ಧ ರಾಜಕಾರಣಿಗಳು ಭಾಳ ವರ್ಷಗಳು ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಾ. 5-6 ಇಲಾಖೆಗಳಲ್ಲಿ ಕೆಲಸ ಮಾಡಿ ಈಗ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ 2ನೇ ಸ್ಥಾನದಲ್ಲಿ ಕೂತಿದ್ದೀರಾ. ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಮನಸ್ಸಿನಲ್ಲಿ ಇಟ್ಕೊಂಡು ಭಾವನೆಗಳಿಟ್ಕೊಂಡು ನೀವು ಛಲ ಇಟ್ಕೊಂಡು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು, ಬಾಬಾ ಸಾಹೇಬ್ರು ಪ್ರಜಾಪ್ರಭುತ್ವದ ನೀವು ಅದರ ಅಡಿನಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿರೋರು ನೀವು ಅದರ ಸಂವಿಧಾನದ ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು ಸರಿ ಇಲ್ಲ ಅನ್ನೋದನ್ನ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈಗ ಒಳ ಮೀಸಲಾತಿ ಭಾಳ ವರ್ಷಗಳಿಂದ ಸದ್ದು ಮಾಡ್ತಾ ಇದೆ. ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲನ್ನು ವಿಂಗಡಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹಲವಾರು ಸಮಾಜಗಳು ಹೇಳ್ತಾ ಇದ್ದಾವೆ, ಹೋರಾಟ ಮಾಡ್ಕೊಂಡು ಬಂದಿದೆ. ಇದರಲ್ಲಿ ಯಾವುದೇ ಸಮಾಜ ಎಷ್ಟೇ ಅಂಕಿಅಂಶಗಳು ಎಷ್ಟೇ ಜನಸಂಖ್ಯೆ ಇದ್ದರೂ ಕೂಡ ಅವ್ರಿಗೆ ತಕ್ಕಂತೆ ಮೀಸಲಾತಿಯನ್ನು ಹಂಚಬೇಕು ಅಂತಕ್ಕಂಥ ಕೂಗು ಇದೆ. ಇದರಲ್ಲಿ ಈಗಾಗಲೇ ಹಲವಾರು ಸರ್ಕಾರಗಳು ಬಂದಿದ್ದಾವೆ, ಹೋಗಿದ್ದಾವೆ ಒಳ ಮೀಸಲಾತಿ ವಿಚಾರವಾಗಿ. ಸರ್ಕಾರ ತೀರ್ಮಾನ ತಗೊಳ್ಳುವಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ಈಗಾಗ ನಾಗಮೋಹನ್ ದಾಸ್ ಅವರ ಮಧ್ಯಂತರ ವರದಿ ತರಿಸ್ಕೊಂಡು ಕೂಡಲೇ ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜಾರಿ ಮಾಡಿ
ಈ ರಾಜ್ಯದಲ್ಲಿ ಜಿ ಪರಮೇಶ್ವರ್ ಅವರು, ಎಚ್ ಸಿ ಮಹದೇವಪ್ಪ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇನ್ನೂ ಹಲವಾರು ನಾಯಕರು ನಮ್ಮಲ್ಲಿ ತೀರ್ಕೊಂಡ್ರು. ಕಳೆದ ಒಂದು ವರ್ಷದಿಂದ ಡಿ ಮಂಜುನಾಥ್ ಹಿರಿಯ ನಾಯಕರು, ಇಂಥ ಮಹಾನ್ ನಾಯಕರುಗಳೆಲ್ಲ ಇದ್ದರು. ಈ ನಾಯಕರುಗಳು ಒಳ ಮೀಸಲಾತಿ ಬಗ್ಗೆ ಒಂದು ಒಪ್ಪಂದಕ್ಕೆ ಬಂದು ಸರ್ಕಾರವನ್ನು ಒಪ್ಪಿಸಿ ಇವತ್ತು ಕೆಲಸ ಮಾಡಬೇಕಾಗಿದೆ. ಅದ್ರ ಬಗ್ಗೆ ಸಂವಿಧಾನ ಏನು ಹೇಳುತ್ತೆ ಅಂತೇಳಿ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಮೀಸಲಾತಿಯನ್ನು ವಿಂಗಡಣೆ ಮಾಡಲಿಕ್ಕೆ ಅವಕಾಶ ಇದೆಯಾ ಸಂವಿಧಾನದಲ್ಲಿ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡಿ ಎಚ್ಚರಿಕೆಯಿಂದ ಅವರು ಹೆಜ್ಜೆ ಇಡಬೇಕಾಗ್ತದೆ. ಒಂದು ವೇಳೆ ಇವರು ಒಳ ಮೀಸಲಾತಿಗೆ ಇಷ್ಟೊಂದು ಇವತ್ತು ಒತ್ತಡ ಇದ್ದಾಗ ಅದು ಸೂಕ್ತವಾದ ಸಮಯದಲ್ಲಿ ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ನಂದು ಕೂಡ ಒಂದು ಅಭಿಪ್ರಾಯ ಇದೆ. ನಮ್ಮ JDS ಪಕ್ಷದಲ್ಲಿ ಟ್ರ್ಯಾಪ್ ಆಗುವಂಥ ಮುಖಂಡರುಗಳು ಯಾರೂ ಇಲ್ಲ. ನಮ್ಮ JDS ಪಕ್ಷದಲ್ಲಿ ಹೊಸದಾಗಿ ಮೊದಲನೇ ಬಾರಿ ಗೆದ್ದಿರ್ತಕ್ಕಂಥದ್ದು ಭಾಳಷ್ಟು ಶಾಸಕರುಗಳಿದ್ದಾರೆ. ಆದರೂ ಕೂಡ ಅವರು ಈಗ ಸಣ್ಣಗೌಡ, ಕುಂದಕೂರು ಇಂಥವರೆಲ್ಲ ಒಳ್ಳೊಳ್ಳೆ ವಿಚಾರಗಳನ್ನು ಅಸೆಂಬ್ಲಿಲಿ ಮಂಡಿಸ್ತಾರೆ ಮತ್ತು ಅಷ್ಟೇ ವ್ಯಕ್ತಿತ್ವದಲ್ಲೂ ಕೂಡ ಒಳ್ಳೆಯ ಹೋರಾಟವನ್ನು ಇಟ್ಕೊಂಡಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಹನಿ ಟ್ರ್ಯಾಪು ಇದು ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ ಈ ರಾಜ್ಯಕ್ಕೆ, ಈ ದೇಶಕ್ಕೆ, ಅದರ ರಾಜಕಾರಣಿಗಳಿಗೆ. ಈಗ ನನ್ನಂಥ ರಾಜಕಾರಣಿ ಪ್ರಾಮಾಣಿಕವಾಗಿ ನಿಷ್ಠೆಯಾಗಿ ಶಿಸ್ತಿನಿಂದ ಒಂದು ಪಕ್ಷದಲ್ಲಿರ್ತಕ್ಕಂಥವ್ರು, ಒಬ್ಬ ವಿದ್ಯಾವಂತನಾಗಿ, ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿ, ಒಬ್ಬ ಡಾಕ್ಟ್ರೇಟ್ ಪದವಿಯನ್ನು ಪಡ್ಕೊಂಡಿರ್ತಕ್ಕಂಥವನಾಗಿ ಇವತ್ತು ಯಾವತ್ತೂ ಕೂಡ ನಾನು ದುಡ್ಡಿನಿಂದ ಹೋಗೋಕ್ಕೆ ಪ್ರಯತ್ನ ಮಾಡಲಿಲ್ಲ, ಯಾವತ್ತೂ ಕೂಡ ಪಕ್ಷ ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ, ಹಣದಿಂದ ಹೋಗಲಿಲ್ಲ. ನಾನು ಒಂದು ಶಿಸ್ತುಬದ್ಧವಾದಂಥ ಒಂದು ತತ್ವ ಸಿದ್ಧಾಂತದ ರಾಜಕೀಯ ಅಡಿನಲ್ಲಿ ಇವತ್ತು ನಾನು ಕೆಲಸ ಮಾಡ್ತಾಯಿದ್ದೀನಿ. 30 ವರ್ಷದಿಂದ ಈ ಪಕ್ಷದಲ್ಲಿ ಕೆಲಸ ಮಾಡಿ 6 ಬಾರಿ ಚುನಾವಣೆ ಎದುರಿಸಿದ್ದೀನಿ. MLA ಚುನಾವಣೆ 2 ಬಾರಿ ಗೆದ್ದಿದ್ದೀನಿ, 4 ಬಾರಿ ಸೋತಿದ್ದೀನಿ. ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಅಶಿಸ್ತುಬದ್ಧವಾದಂಥ ರಾಜಕಾರಣನ ಇಟ್ಕೊಂಡು ಬಂದಿದ್ದೀವಿ ವಿನಃ ಯಾವುದೇ ರೀತಿ ರಾಜಕೀಯ ವ್ಯಭಿಚಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಇದುವರೆಗೂ ಕೂಡ ಮಾಡಿಲ್ಲ. ನಾವು ಅದನ್ನು ಮುಂದೇನೂ ಕೂಡ ಮಾಡೋದಿಲ್ಲ. ಇದನ್ನು ನಮಗೆ ದೇವೇಗೌಡ ಸಾಹೇಬರು ಯಾವತ್ತೂ ಹೇಳ್ಕೊಟ್ಟಿಲ್ಲ. ನಮಗೆ ಒಂದು ಉತ್ತಮವಾದಂಥ ದೇವೇಗೌಡರ ಮಾರ್ಗದರ್ಶನ ಇದೆ. ಆ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಆ ಥರ ಸಮಸ್ಯೆಗಳಿಲ್ಲ. ಯಾರೂ ನಮ್ಮಲ್ಲಿ ಹನಿ ಟ್ರ್ಯಾಪ್ ಆಗೋರಿಲ್ಲ, ಹನಿ ಟ್ರ್ಯಾಪ್ ಆಗೋದು ಇಲ್ಲ. ಮತ್ತು ಈ ದೇಶಕ್ಕೆ ಕಳಂಕ ತರ್ತಾ ಇರ್ತಕ್ಕಂಥವ್ರು ಈ ಕಾಂಗ್ರೆಸ್ನವರು. ಹನಿ ಟ್ರ್ಯಾಪ್ 48-50 ಜನ ಶಾಸಕರದ್ದು ಅಂದರೆ, ಮಂತ್ರಿಗಳದ್ದು ಇದೆ ಅಂದರೆ ಯಾರೀಗ ಸರ್ಕಾರ ನಡೆಸ್ತಾ ಇರೋರು? ಇವತ್ತು ಎಲ್ಲ ಕಾಂಗ್ರೆಸ್ನ ಶಾಸಕರುಗಳು ಮತ್ತು ಮಂತ್ರಿಗಳ ಹತ್ರ ಹನಿ ಟ್ರ್ಯಾಪ್ ಮಾಡಿರೋದು ಅಂತಕ್ಕಂಥದ್ದು ಒಂದು ಮಾಹಿತಿ ಬರ್ತಾ ಇದೆ. ಈ ದೇಶದ ಗೌರವವನ್ನು, ಈ ರಾಜ್ಯದ ಗೌರವವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಹನಿ ಟ್ರ್ಯಾಪ್ ಮಾಡ್ತಕ್ಕಂಥ ಕೆಲಸ ಮಾಡಿ ಇವತ್ತು ಹಾಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಇವತ್ತು ಅದನ್ನು ನಾನು ವಿರೋಧಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಥ್ಯಾಂಕ್ ಯು.